18 ಶಾಸಕರ ಅಮಾನತು ರದ್ದತಿ ಆದೇಶ ಮರುಪರಿಶೀಲನೆ ಸದನದಲ್ಲಿ ಮಾತ್ರ ಸಾಧ್ಯ. ಸ್ಪೀಕರ್ ಯುಟಿ ಖಾದರ್. ಕಾಶ್ಮೀರದಲ್ಲಿ ಮುಂದುವರಿದ ಉಗ್ರಗಾಮಿಗಳ ಕ್ರೌರ್ಯ. ಮನೆಗೆ ನುಗ್ಗಿ ಸಾಮಾಜಿಕ ಕಾರ್ಯಕರ್ತನ ಗುಂಡಿಕ್ಕಿ ಹತ್ಯೆ. ಇರಾನ್ನ ಶಾಹಿದ್ ರಾಜಿ ಬಂದರಿನಲ್ಲಿ ಭಾರೀ ಸ್ಫೋಟ. 17 ಮಂದಿ ಮೃತ್ಯು, 750ಕ್ಕೂ ಹೆಚ್ಚು ಜನರಿಗೆ ಗಾಯ. ಆಕಸ್ಮಿಕವಾಗಿ ಗಡಿ ದಾಟಿದ್ದ ಬಿಎಸ್ಎಫ್ ಯೋಧ. 90 ಗಂಟೆ ಕಳೆದರೂ ಇನ್ನೂ ಬಿಡುಗಡೆ ಮಾಡದ ಪಾಕಿಸ್ತಾನದ ರೇಂಜರ್ಗಳು. ದಕ್ಷಿಣ ಕನ್ನಡದ ವಿಟ್ಲದಲ್ಲಿ ದಂಪತಿಗೆ ಜೀವ ಬೆದರಿಕೆ. ಸಂಘ ಪರಿವಾರದ ಮುಖಂಡ ಮುರಳಿ ಕೃಷ್ಣ ಹಸನ್ತಡ್ಕ ವಿರುದ್ಧ ಎಫ್ಐಆರ್.